ಇಷ್ಟಕ್ಕೆಲ್ಲ ನಾನು ಎಷ್ಟು ಕೊಟ್ಟೆ ಅಂದರೆ ಟೋಟಲ್ ಅಮೌಂಟ್ ಬಂದ್ಬಿಟ್ಟು, ಬಟ್ ನಾನು ತೋರಕ್ಕೆ ಹೋಗಿದ್ದು ಲಿಪ್ಸ್ಟಿಕ್. ಬಟ್ ಇದಕ್ಕೆ ಜಾಸ್ತಿ ಆಯ್ತಾ ರೇಟು? ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂದರೆ, ಆಲ್ರೆಡಿ ನೀವು ತಮಿಳ್ ನೋಡಿರ್ತೀರಾ ಆ್ಯಂಡ್ ಜಾಸ್ತಿ ಎಲ್ಲ ಎಕ್ಸ್ಪ್ಲೈನ್ ಮಾಡೋದು ಬೇಡ. ಆ್ಯಂಡ್ ಏನಂದರೆ, ನಾನು ಟ್ರೆಂಡ್ಸ್ಗೆ ಹೋಗಿದ್ನಲ್ಲ, ಸೊ ಟ್ರೆಂಡ್ಸಲ್ಲಿ ಸ್ವಲ್ಪ ಆಫರ್ ಇತ್ತು, ಹಾಗಾಗಿ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ. ಆಲ್ಮೋಸ್ಟ್ ಎಲ್ಲನೂ ಖಾಲಿ ಆಗಿಬಿಟ್ಟಿದೆ. ಅಂದರೆ ಸೇಲ್ ಇದೆ ಅಂತಂದ್ರೆ ಎಲ್ಲ ಬೇಗ ಬೇಗ ಖಾಲಿ ಆಗಿದೆ. ಬಟ್ ನಾನು ಸೇಲ್ ಇದೆ ಅಂತ ಹೋಗಿದ್ದಿಲ್ಲ, ಹಾಗೆ ಸುಮ್ಮನೆ ಏನೋ ಪರ್ಚೇಸ್ ಮಾಡೋಕೆ ಹೋಗಿ ಅಲ್ಲಿ ಸೇಲ್ ಹಾಕಿದ್ರಲ್ಲ ಅಂತ ಹಾಗೆ ಟ್ರೆಂಡ್ಸ್ಗೆ ಹೋದೆ. ಆ್ಯಂಡ್ ಏನು 7,000 ರೂಪೀಸ್ ತೊಗೊಂಡ್ರೆ 3,000 ಲೆಸ್ ಅನ್ನೋಂಗಿತ್ತು. ಬಟ್ ಅದು 7,000 ಕರೆಕ್ಟ್ ಆಗಲ್ಲ. ಆಲ್ಮೋಸ್ಟ್ ಒಂದು 4 ಅಂದರೆ ನಾವು ಪೇ ಮಾಡಬೇಕಾದ್ರೆ ಒಂದು 4,000 ನಿಯರ್ ಬಂದೇ ಬರುತ್ತೆ. ಆ್ಯಂಡ್ ನಾನು ಏನೇನು ತೊಗೊಂಡಿದ್ದೀನಿ ಅಲ್ಲಿ, ಎಷ್ಟೊಂದು ಪೇ ಮಾಡಿದೆ ಆ್ಯಂಡ್ ಓಕೆನಾ ಅಂತ ಎಲ್ಲನೂ ತೋರಿಸ್ತೀನಿ ಇವಾಗ. ಚಲೋ ಗೈಸ್, ಎಷ್ಟು ದೊಡ್ಡದಿದೆ ನೋಡಿ ಕವರು. ಓ ಮೈ ಗಾಡ್, ನನಗೂ ಖುಷಿ ಆಗ್ತಿದೆ ನನ್ನ ಕವರಲ್ಲಿ. ಓಕೆನಾ, ಇದು ಫಸ್ಟ್ ನಾನು ತಗೊಂಡಿರೋದು ಜಾಕೆಟ್. ಸಾಫ್ಟ್ ಇದೆ, ಇಷ್ಟ ಆಯಿತು ನನಗೆ. ಇದಕ್ಕೆ ನಾನು 1,499 ರೂಪೀಸ್ ಕೊಟ್ಟೆ. 1 ರೂಪೀಸ್ ಕಮ್ಮಿ, 1,500 ರೂಪೀಸ್ ಇದು. ಆ್ಯಂಡ್ ಚೆನ್ನಾಗಿದೆ. ಸೈಜ್ ಬಂದುಬಿಟ್ಟು ಎಸ್ ಇದೆ. ನಾನು ಇದನ್ನು ಕಿತ್ತು ಹಾಕಿದ್ದೀನಿ, ಏನಕ್ಕಂದರೆ ತೊಗೊಂಬಂದು ನಾನು ಹಾಕೊಂಡ್ಬಿಟ್ಟಿದ್ದೀನಿ. ನಂಗೆ ಇಷ್ಟ ಅಂತ ಒಂದು ಸ್ವಲ್ಪ ಟ್ರಯಲ್ ಮಾಡೋದಕ್ಕೆಲ್ಲ ಹಾಕ್ಕೊಂಡೆ. ಇದು ಚೆನ್ನಾಗಿದೆ. ಆ್ಯಂಡ್ ಈ ವೆದರ್ಗೆ ಇದು ಬೇಕಾಗಿದೆ, ಅದಕ್ಕಾಗಿ ತೊಗೊಂಡಿರೋದು. ಆ್ಯಂಡ್ ಇದೊಂದು ಜಾಕೆಟ್ ತೊಗೊಂಡೆ. ಇದು ಕ್ಯಾಪ್ ಎಲ್ಲ ನಾನು ಹಾಗೆ ಇಟ್ಟಿದ್ದೀನಿ. ಒಂದು ಫಸ್ಟ್ ಇಷ್ಟಪಟ್ಟು ತೊಗೊಂಡೆ, ಒಂದೇ ಒಂದು ಇಷ್ಟಪಟ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಏನಂದರೆ ಗೈಸ್, ನನ್ನ ಸೈಜ್ ಕರೆಕ್ಟಾಗಿ ಒಂದೇ ಇತ್ತು. ಬೇರೆದೆಲ್ಲ ಬೇಡ ಅನ್ನೋಂಗೆ ಬಿಟ್ಬಿಟ್ಟು ಓಕೆ ಒಂದೇ ಒಂದು ಉಳಿದಿದೆ, ಪರವಾಗಿಲ್ಲ ಅನ್ನೋಂಗೆ ತೊಗೊಂಡೆ. ಡಿಸ್ಟರ್ಬ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ನಾನೊಂದು ಪ್ಯಾಂಟ್ ತೊಗೊಂಡೆ, ಅದು ಆ್ಯಂಕಲ್ ಲೆಂತ್ ಹೈ ವೇಸ್ಟು ಚೆನ್ನಾಗಿದೆ ಇದು. ಇದೆ ಸೇಮ್ ಕಲರ್ ಇದೆ. ಆ್ಯಂಡ್ ಕಟ್ ಇದೆ, ಇದೆಲ್ಲ ಹಿಂಗೆ ಕ್ರ್ಯಾಕ್ ಆಗಿದೆ ಇದೆಲ್ಲ. ನನ್ನ ಹತ್ರ ಇದೊಂದಿತ್ತು ಪ್ಯಾಂಟು, ಹಾಳು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇದು ಕರೆಕ್ಟ್ ಇದೆ, ಸೈಜ್ ಇದೆಲ್ಲ ನಂಗೆ ಕರೆಕ್ಟಾಗಿ ಸಿಕ್ಕಿತ್ತು. ಸೊ ಇದೊಂದು ತೊಗೊಂಡ್ಬಿಟ್ಟಿದ್ದೀನಿ, ಓಕೆನಾ. ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡೆ. ಇದು ಪ್ರೈಸ್ ಬಂದುಬಿಟ್ಟು 1,300 ಪ್ರೈಸ್. 100 ರೂಪೀಸಲ್ಲಿ 1,300. ಓಕೆ, ಇದೊಂದು ಜೀನ್ಸ್ ಪ್ಯಾಂಟು. ಆಮೇಲೆ ಎಸ್, ಇದಕ್ಕೆ ಎಷ್ಟು ಕೊಟ್ಟೆ ಅಂದರೆ, ಇದಕ್ಕೂ 1 ರೂಪೀಸ್ ಕಮ್ಮಿ, 500 ರೂಪೀಸು. ಚೆನ್ನಾಗಿತ್ತು. ಸ್ವಲ್ಪ ಮುಂದೆ ಮಾತ್ರ ಪ್ರಿಂಟೆಡ್ ಇದೆ, ಇನ್ನೂ ಉಚ್ಚಿಲ್ಲ ನಾನು ಇದು ನೋಡೋದಕ್ಕೆ. ಮುಂದೆ ಪ್ರಿಂಟೆಡು ವೈಟ್ ಒಳಗೆ ಕ್ರೀಮ್ ಕಲರಲ್ಲಿದೆ. ಈ ಥರ ಎಲ್ಲ ಡಾಟ್. ಇದೊಂದು ಲಾಂಗ್ ಕುರ್ತಾ ತೊಗೊಂಡೆ. ಶಾರ್ಟ್ ಕುರ್ತಾ ನೋಡ್ತಿದ್ದೆ, ಬಟ್ ಇದ್ದಿದ್ದಿಲ್ಲ. ಇದೊಂದು ಲಾಂಗ್ ಕುರ್ತಾ ಓಪನ್ ಮಾಡಿ ತೋರಿಸ್ತೀನಿ. ಕ್ವಾಲಿಟಿ ಚೆನ್ನಾಗಿದೆ, ಓಕೆ. ಆ್ಯಂಡ್ ಇದೊಂದು ಟಾಪ್ ತೊಗೊಂಡೆ. ಆಲ್ಮೋಸ್ಟ್ ನಾನು 2-3 ಕುರ್ತಾನ ತೊಗೊಂಡಿರೋದು. ಇಷ್ಟು ಕೊಡ್ಬೋದಿತ್ತಾ ರೇಟು, ಏನು ಗೊತ್ತಿಲ್ಲ. ಇದೊಂದು ಸೆಟ್ ತೊಗೊಂಡೆ ನಾನು. ಇದಕ್ಕೆ ಪ್ಯಾಂಟಿಗೂ ಬೇರೆ ಸಪ್ರೇಟಾ ಗೊತ್ತಿಲ್ವಲ್ಲೇ. ಇಲ್ಲ, ಪ್ಯಾಂಟಿಗೇನಿಲ್ಲ. ಮತ್ತು ಏನಕ್ಕೆ ಅಷ್ಟು ಅಮೌಂಟ್ ಆಯಿತು, ಲೆಕ್ಕ ಮಾಡೋಣ ಗೈಸ್. ಇದಕ್ಕೆ 1 ರೂಪೀಸ್ ಕಮ್ಮಿ, 600 ರೂಪೀಸ್ ಕೊಟ್ಟೆ. ಇದೊಂದು ತೊಗೊಂಡೆ. ಇದಕ್ಕೆ ಸೆಟ್ ಇದೆ, ಇದು ಪ್ಯಾಂಟ್ ವಿತ್ ಟಾಪ್ ಕುರ್ತಾ. ಆ್ಯಂಡ್ ಇದೊಂದು ಎಕ್ಸ್ಟ್ರಾ ಸ್ಮಾಲ್ ಲಾಂಗ್ ಸ್ಲೀವ್ ಇರೋದು ಒಂದು ಟಿ ಶರ್ಟ್ ತೊಗೊಂಡೆ ನಾನು. ಇದೊಂದು ಟಿ ಶರ್ಟು ಲಾಂಗ್ ಸ್ಲೀವ್ಸ್ ಇದೆ. ಏನೇನೋ ಮಾತಾಡ್ತಿದ್ದೀನಲ್ಲ ಸ್ವಲ್ಪ. ನಾನು ಏನಕ್ಕಂದ್ರೆ ನನಗೆ ಡ್ರೆಸ್ ತೋರಿಸ್ತಿದ್ದೀನಲ್ಲ, ಖುಷಿಗೆ ಏನೇನೋ ಮಾತಾಡ್ತಿರ್ಬೋದು ಅಷ್ಟೇ. ಆ್ಯಂಡ್ ಇದೊಂದು ತೊಗೊಂಡೆ. ಆಮೇಲೆ ಇದೊಂದು ಬ್ಲ್ಯಾಕ್ ಕಲರ್ ಟಾಪ್ ತೊಗೊಂಡೆ, ಕುರ್ತಾ ತೊಗೊಂಡೆ.
ಇದಕ್ಕೂ 500 ರುಪೀಸು. ಇದು ಚೆನ್ನಾಗಿತ್ತು, ಇದೊಂದು ಎತ್ಕೊಂಡೆ. ಓಕೆನಾ. ಆಮೇಲೆ ಇನ್ನೊಂದು ಟಾಪ್ ತೊಗೊಂಡೆ ನಾನು, 300 ರುಪೀಸ್. ಇದು ಶರ್ಟ್, ಟೀ ಶರ್ಟ್ ತೊಗೊಂಡೆ. ಟೀ ಶರ್ಟ್, ಟಾಪ್ ಅಲ್ಲ, ಟೀ ಶರ್ಟ್. ಇದೊಂದು ಟೀ ಶರ್ಟ್ ತೊಗೊಂಡೆ. ಆ್ಯಂಡ್ ಇನ್ನೊಂದೇನೆಂದರೆ ಇದೊಂದು ಟಾಪ್ ತೊಗೊಂಡಿದ್ದೀನಿ ಗೈಸ್. ಇದಕ್ಕೆ ನಾನು ಪೇ ಮಾಡಿದ್ದು 1000 ರುಪೀಸ್, 1 ರುಪೀಸ್ ಕಮ್ಮಿ, 1000 ರುಪೀಸ್. ಚೆನ್ನಾಗಿತ್ತು, ಕೊಡ್ಬೋದಿತ್ತ ಇದಕ್ಕಿಷ್ಟು, ಪರವಾಗಿಲ್ಲ. ಪ್ರಿಂಟೆಡ್ ಎಲ್ಲ ಚೆನ್ನಾಗಿದೆ ಅಲ್ಲ, ನಂಗೆ ಅದಕ್ಕೆ ಇಷ್ಟ ಆಯಿತು. ಆಮೇಲೆ ಕಲರು ಇಷ್ಟ ಆಯಿತು, ಅದಕ್ಕಾಗಿ 1000 ರುಪೀಸ್ ಕೊಟ್ಟು ತೊಗೊಂಡೆ. ಆಮೇಲೆ ಅವೆಲ್ಲ 500, ಅವು ಬೆಸ್ಟ್ ಇತ್ತು. ಆಮೇಲೆ ಅನ್ನಿಸ್ತು ತೊಗೋಬೋದಿತ್ತಲ್ಲ, ಅದರಲ್ಲೇ ನಾನು ಇನ್ನೂ ಇದನ್ನ ಬದಲು ಇನ್ನೂ 2 ಟಾಪ್ ಬರ್ತಿತ್ತು ಅನ್ನಿಸ್ತು. ಪರವಾಗಿಲ್ಲ, ಇಷ್ಟ ಏನಾಗುತ್ತೆ ಅದನ್ನು ಎತ್ಕೊಂಡ್ಬಿಟ್ರೆ ಅದು ನಮಗೆ ಖುಷಿ ಕೊಡುತ್ತೆ. ಹಾಗಾಗಿ ಇದನ್ನು ತೊಗೊಂಡೆ. ಇದಕ್ಕೆ 1000 ರುಪೀಸು. ಆಲ್ಮೋಸ್ಟ್ ಇಲ್ಲೇ 3000 ಆಗಿದೆ ಗೈಸ್. ಸುಮ್ಮನೆ ನಾನು ಏನು ತೊಗೊಂಡೆ, ಅಷ್ಟೊಂದು ಅಮೌಂಟ್ ಆಗಿದೆಯಲ್ಲ ಅಂತೆಲ್ಲ ಥಿಂಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಆಯಿತು. ಆಮೇಲೆ ಇದೊಂದು ಉಡಿ ಥರ ಇದು ಟೀ ಶರ್ಟ್ ಇದೆ. ಅಂದರೆ ಖಾಲಿ ಆಗಿತ್ತು, ಒಂದೇ ಒಂದು ಪೀಸ್ ಉಳಿದಿತ್ತು. ಪ್ಯಾಂಟ್ ಆಗಲಿ ಇದು ಒಂದಾಗಲಿ ನನಗೆ ಒಂದೊಂದು ಪೀಸ್ ಸಿಕ್ಕೊಂಡಿದ್ದೆ. ಒಂದೊಂದು ಪೀಸ್ ಉಳಿದ್ರೆ ಮಾತ್ರ ನಾನು ತೊಗೋತೀನಿ ಅನಿಸುತ್ತೆ ಇವಾಗ. ಅಂದರೆ ಇಷ್ಟ ಆಗಿರೋದು ಚಾಯ್ಸ್ ಮಾಡೋಕ್ಕಾಗಲ್ಲ ಜಾಸ್ತಿ. ಇಷ್ಟ ಆದರೆ ಸುಮ್ಮನೆ ತೊಗೊಂಡ್ಬಿಡ್ತೀನಿ ನಾನು. ಅದು ಒಂದು ಪೀಸ್ ಇದೆ ಹಾಗೆ ಹಿಂಗೆಲ್ಲ ಥಿಂಕ್ ಮಾಡಲ್ಲ. ಆ್ಯಂಡ್ ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂದರೆ, ಇದಕ್ಕೂ 600 ರುಪೀಸ್, 1 ರುಪೀಸ್ ಕಮ್ಮಿ, 600 ರುಪೀಸ್ ಪೇ ಮಾಡಿದೆ. ಇದೊಂದು ಇಟ್ಕೊಂಡೆ, ಚೆನ್ನಾಗಿದೆ ನೋಡಿ. ಇವಾಗ ಹಾಕೋಬಹುದು, ಚೆನ್ನಾಗಿದೆ ನೋಡಿ. ಈ ವೆದರ್ಗೆ ಇದು ನನಗೆ ಇಷ್ಟ ಆಯಿತು, ಅದಕ್ಕಾಗಿ ತೊಗೊಂಡೆ. ಏನಾದರೂ ಜಿಮ್ಗೆ ಹೋಗ್ಬೇಕಾದ್ರೆ ಹಾಕೋಬೋದು, ಅಥವಾ ವಾಕ್ ಹೋಗ್ಬೇಕಾದ್ರೆ ಹಾಕೋಬೋದು ನನಗೆ. ಬಟ್ ಏನು ಮಾಡೋದು, ವಾಕ್ ಹೋಗೋಕ್ಕಾಗ್ತಿಲ್ಲ, ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ವಾಕ್ ಮಾಡೋದೇ ಇಲ್ಲ, ಸುಮ್ಮನೆ ಎಲ್ಲ ನಿಮಗೆ ಹಾಕಿ ಬಿಡಕ್ಕೆ ಹೋಗ್ಬೇಕು ನಾನು. ಆ್ಯಂಡ್ ಇನ್ನೊಂದೇನೆಂದರೆ, ಎಸ್ ಇಲ್ಲೇ ಇದೆ ನೋಡಿ, ಇದು ಕಿತ್ತಾಕಿರೋದು ತೋರಿಸ್ತೀನಿ. ಅಲ್ಲಿಂದಲ್ಲ ಇದಕ್ಕೆ ಜಾಕೆಟ್ಗೆ ಎಷ್ಟು ಕೊಟ್ಟಿದ್ದೀನಿ ಅಂತ. ಹಾಗಾಗಿ ಚಳಿ ಇತ್ತಂತ ಅವಾಗ ಅಲ್ಲೇ ಇದನ್ನ ವೇರ್ ಮಾಡ್ಕೊಂಡ್ಬಿಟ್ಟೆ, ನಾನು ಹಾಕೊಂಡು ಬಂದುಬಿಟ್ಟೆ. ಇಷ್ಟ ಆಯಿತು. ಸಾಫ್ಟ್. ಇನ್ನೊಂದೇನೆಂದರೆ, ನಾನು ಜುಡಿಯೋದಲ್ಲಿ ನಾನು ಹೇಳಿದ್ನಲ್ಲ ಟ್ರೆಂಡ್ಸ್ಗೆ ಹೋಗ್ಬೇಕಂತ ಹೋಗಿಲ್ಲ ನಾನು, ಬೇರೆ ಶಾಪ್ಗೆ ಹೋಗಿ ಏನೋ ತೊಗೋಬೇಕಂತ ಹೋಗಿ ಅಲ್ಲಿ ಸೇಲ್ ಇತ್ತು ಅಂತ ಹೋಗಿದ್ದೆ ಅಷ್ಟೇ. ಆ್ಯಂಡ್ ಲಿಪ್ಸ್ಟಿಕ್ ತೊಗೊಂಡೆ ನಾನು ಜುಡಿಯೋದಲ್ಲಿ. ಶೇಡ್ ಚೆನ್ನಾಗಿದೆ, ಲಿಪ್ಸ್ಟಿಕ್ ನನಗೆ ಇಷ್ಟ ಆಯಿತಾ, ಅದಕ್ಕೆ ನಾನು ತಗೋತೀನಿ. 99 ರುಪೀಸ್. ಆಲ್ಮೋಸ್ಟ್ 2 ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಸೊ ನಾನು ಒಂದು 4000 ಇಯರ್ ಅಷ್ಟು ಶಾಪಿಂಗ್ ಮಾಡಿದ್ದೀನಿ. ಅಂದರೆ ತಿನ್ನೋದು ಉಣ್ಣೋದೆಲ್ಲ ಬಂದು, ಬಟ್ ಶಾಪಿಂಗ್ ಅಷ್ಟೇ ಕನ್ಸಿಡರ್ ಮಾಡಿದರೆ 2700. ಸೊ ಆಲ್ಮೋಸ್ಟ್ ನಾನು 3800 ಇಲ್ಲ 3900 ರುಪೀಸ್ ಶಾಪಿಂಗ್ ಮಾಡಿದ್ದೀನಿ ಗೈಸ್. ಇವು ಬೋತ್ ಲಿಪ್ಸ್ಟಿಕ್ ಸೇರಿಸಿದ್ರೆ ಒಂದು 4100 ರುಪೀಸ್ ಹಿಂಗಾಗುತ್ತೆ. ಇಷ್ಟೊಂದು ಶಾಪಿಂಗ್ ನಾನು ಮಾಡಿದೆ. ಓಕೆ, ಹಂಗೇನಿಲ್ಲ, ಮಾಡ್ತಿರ್ತೀನಿ ಅವಾಗವಾಗ, ಬಟ್ ಇನ್ಮೇಲಿಂದ ಮಾಡಬಾರ್ದು ನಾನು ಇಷ್ಟೊಂದು ಶಾಪಿಂಗ್ ಅಂತ ಡಿಸೈಡ್ ಆಗಿದ್ದೀನಿ. ಆ್ಯಂಡ್ ಯಾರಿಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗಿದೆ, ಸೊ ಪ್ಲೀಸ್ ಸಪೋರ್ಟ್ ಮೀ, ಲೈಕ್ ಮೀ, ಶೇರ್ ಮೀ ಆ್ಯಂಡ್ ಕಮೆಂಟ್ ಮೀ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಬಾಯ್.